ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವೀಗ ಮನೆಯಿಂದ ಹರಿಹರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ನಾವಿವಾಗ ಶಿವಮೊಗ್ಗದಲ್ಲಿ ಲಯನ್ ಸಫಾರಿಗೆ ಹೋಗ್ಬೇಕಂತ ಇದ್ದೀವಿ. ಇಲ್ಲಿಂದ ನಾವಿಬ್ಬರೇ ಹೋಗ್ತಾ ಇದ್ದೀವಿ, ಮತ್ತು ಶಿಕಾರಿಪುರದಿಂದ, ಹೊನ್ನಾಳಿಯಿಂದ ಎಲ್ಲ ಕಡೆಯಿಂದಲೂ ಬರ್ತಾ ಇದ್ದಾರೆ. ಗೈಸ್, ನಾವಿವಾಗ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ನಾವಿವಾಗ ಸಕ್ಕರೆಬೈಲಿಗೆ ಹೋಗ್ಬೇಕಂತ ಇದ್ದೀವಿ. ಸೊ ಇವಾಗ ಯಾರಿಗೋ ವೇಟ್ ಮಾಡ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಗೈಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಸ್ವಲ್ಪ ಹೇಳಿ. ನಾವಿವಾಗ ಸಕ್ಕರೆಬೈಲು ಆನೆ ಶಿಬಿರಕ್ಕೆ ಬಂದಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ. ಹಾಗೆ ನನಗೂ ಬೋರ್ಡ್ ಇದೆ ನೋಡಿ ಅಲ್ಲಿ. ಗೈಸ್, ನಾವಿವಾಗ ಹರಿಹರದಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಇವರನ್ನೆಲ್ಲ ಕರ್ಕೊಂಡ್ಬಿಟ್ಟು ಇವಾಗ ಸಕ್ಕರೆಬೈಲಿಗೆ ಬಂದಿದ್ದೀವಿ. ಫಸ್ಟಿಗೆ ಪ್ಲಾನಿಂಗ್ ಇದ್ದಿದ್ದಿಲ್ಲ, ಲಯನ್ ಸಫಾರಿ ಪ್ಲಾನಿಂಗ್ ಇದ್ದಿದ್ದು. ಬಟ್ ಇವಾಗ ನಾವು ಸಕ್ಕರೆಬೈಲಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಸಕ್ಕರೆಬೈಲು. ಬನ್ನಿ ಇವಾಗ ಒಳಗೋಗೋಣ. ಒಳಗೆ ಹೊರಗೆ ಒಳಗೋಗೋಣ. ಆನೆಗಳೆಲ್ಲ ಮಸ್ತ್ ಮಸ್ತ್ ಸ್ನಾನ ಮಾಡ್ತಿರ್ತಾವ. ಗಾಯ್ಸ್, ಇಲ್ಲೆಲ್ಲ ಡಿಸೈನ್ ಆನೆಗಳಿದಾವು. ಒಳಗೆ ಹೋಗ್ತಿದ್ದೀವಿ. ಡಿಸೈನ್ ಆನೆಗಳು ನೋಡಕ್ಕೆ. ನನ್ನ ಫೇವ್ರೆಟ್ ಯಾವ್ದು ಗೊತ್ತಾ? ನನ್ನ ಫೇವ್ರೆಟ್ ಇದು. ಫಸ್ಟ್ನೇದು ಪ್ರೀತಿ, ಪ್ರಿಯಾ, ನಂದಿತಾ, ಇಂಚರ, ಕಾವ್ಯ, ಅಚ್ಯುತ, ನಿಖಿತಾ, ಪ್ರಗತಿ. ಒಳಗಡೆ ಹೊಂಟಿದ್ದೀವಿ ನೋಡಿ. ಹಾಯ್ ನೋ. $21 ಮೆಂಬರ್ಸ್ ಇದ್ದೀವಿ ಗೈಸ್. ಅಚ್ಚುತ ನೋಡಿ ಗೈಸ್, ಬೋರ್ಡ್ ಓದ್ತಾ ಇದ್ದಾನೆ. ಸರ್, ಒಳಗಡೆ ಬರೋದಿಲ್ವಾ? ನಿಮ್ದೇನಿದು ಡೈಲಾಗ್ ನಿಮ್ದು? ನಾವು ನೋಡಿದ್ದೀವಿ ಗಾಯ್ಸ್, ಇದು ಸೆಕೆಂಡ್ ಟೈಮ್ ಬಂದಿರೋದು. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ? ಸಕ್ಕರೆಬೈಲು. ಯಾಕೆ ಬಂದಿದ್ದೀವಿ? ಎಲಿಫೆಂಟ್ ನೋಡಕ್ಕ. ಹೇಳ್ಬೇಕಷ್ಟೇ. ಅತ್ತಿ ನಾವಿವಾಗ ಎಲ್ಲಿಗೆ ಬಂದೀವಿ ನೋಡಿ. ಲಾಸ್ಟ್ ಎಪಿಸೋಡಲ್ಲಿ ಅಲ್ಲ, ಸಾರಿ, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಅವರು. ಇವಾಗ ತುಂಬಾ ಜನ ಒಂದು ದೊಡ್ಡ ನಮಸ್ಕಾರ. ಸೆಲ್ಫಿ ಓಪನ್ ಮಾಡಿದ್ರೆ ಬರ್ತಾಳೆ ಪ್ರಗತಿ. ಚಿನ್ನು, ಎಲ್ಲಿಗೆ ಬಂದೀವಿ? ಏನ್ ನೋಡ್ತೀವಿ? ಆನೆ ನೋಡ್ರಿ ಅಂದ್ರೆ ಆನೆ ತೋರ್ಸ್ರಿ ಅಂದ್ರೆ ಪ್ರೀತಿ ಹೋಗ್ತಿದ್ದಾಳೆ, ಓಡೋಗ್ತಿದ್ದಾಳೆ. ಪ್ರೀತಿ ಇಟ್ಕೊಳ್ರಿ. ಸೋಮಣ್ಣ ಗೈಸ್, ಇದು ಸೋಮಣ್ಣನ ತಮ್ಮ ಅಲ್ಲ. ಪುನೀತಣ್ಣ. ಬಹದ್ದೂರ್ ಗಂಡು. ಗೈಸ್, ಇದು ಐರಾವತ. ಗೈಸ್, ಇದು ಪಾರ್ಥ. ಇದು ನಮ್ಮ ಅತ್ತೆ. ಇದು ನೇತ್ರಾವತಿ. ಆದ್ರೆ ಹೆಣ್ಣಂತ ಅನಿಸ್ತಾ ಇದೆ. ಹೆಣ್ಣು. ಹಾ, ಹೌದು. ಇದು ವಿಕ್ರಾಂತ್ ದ್ರೋಣ. ಗೈಸ್, ಭೀಷ್ಮ ಸುಸು ಮಾಡ್ತೈತೆ. ಭೀಷ್ಮ. ಗೈಸ್, ಇದು ಸಾಗರ್. ನನ್ನ ಕ್ಲಾಸ್ಮೇಟ್ ಇದ್ದ ಒಬ್ಬ ಸಾಗರ್ ಅಂತ. ಅರ್ಜುನ. ಇಬ್ರು ತೋರಿಸಿ, ಇಬ್ರು ಹೌದು. ಇದು ಅಶ್ವತ್ಥಾಮ. ಸೈಲೆಂಟ್ ಇರೋದು. ಇದು ಕುಂತಿ. ಭಾನುಮತಿ. ಗೈಸ್, ಇದು ರಾಘವೇಂದ್ರ.
ಗೈಸ್ ಇದು ಮಂಕನ, ಇದು ಧ್ರುವ ಇದು ಧ್ರುವ. ಅದಕ್ಕೆ ನಾಮಕರಣ ಮಾಡಿಲ್ಲ, ಸೊ ನಾವು ನಾಮಕರಣ ಮಾಡ್ತೀವಿ. ಗಜ 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 ಅಂತ ನಾಮಕರಣ ಮಾಡಿದ್ದೀವಿ. ಹೆಂಗಿದೆ ಹೆಸರು? ಸಕ್ಕತ್ತಾಗಿದೆ. ಫೈನಲಿ ಎಲ್ಲ ಆನೆಗಳು ಆಯಿತು. ಧ್ರುವ ಆನೆ ಮರಿ, ಕುಂತಿ ತಾಯಿ, ತಾಯಿ 3 ವರ್ಷ ಅಂತ. 3 ವರ್ಷ ಆದರೂ ಇಷ್ಟೇ ಐತಿ. ನಂತರ ಫೈನಲಿ ಎಲ್ಲ ಆನೆಗಳು ಆಯ್ತು. ಧ್ರುವಗೆ 3 ಇಯರ್ಸ್, ಕುಂತಿಗೆ 47 ವರ್ಷ. ಅಲ್ಲ ಅವು ಹೆಸರುಗಳು ಎಲ್ಲ ನೋಡ್ಕೊಂಡ್ವಿ ನಾವು. ಚೆನ್ನಾಗಿದೆ ಆನೆ ನೇಮ್ಸ್. ಆದ್ರೆ ಒಂದಾನೆಗೆ ನೇಮ್ ಇರಲಿಲ್ಲ, ನಾನೇ ಇಟ್ಟೆ ಗಜ ಅಂತ. ಅದು ತೋರಿಸೈತಿ ಸೊಳ್ಳಿಯಿಂದ, ಅಲ್ಲಿ ನನ್ ಚೈನಾ ಕೆರೆ ಬರಕ್ಕಾಗಲ್ಲ ಅಂತ. ಹಿಂಗ್ ಸೊಳ್ಳಿ ಐತಿ, ಹಿಂಗ್ ತೋರಿಸಿ ಚೈನಾ ಕೆರೆ. ಗೈಸ್ ಇವಾಗ ನಾವು ಬೋಟಿಂಗ್ ಹೋಗ್ಬೇಕಂತ ಬಂದಿದ್ದೀವಿ. ಸೊ ಅದಕ್ಕೆ ಎಷ್ಟು ಅಮೌಂಟ್ ತಿಳ್ಕೊಂಬರೋಣ ಬನ್ನಿ. ಕೌಂಟ್ರಿಗೆ ಹೋಗಿ ಬೋಟಿಂಗ್ ಎಕ್ಸೈಟ್ಮೆಂಟ್ ಇದೆ ಫುಲ್. ಗೈಸ್ ನೀವು ಶಿವಮೊಗ್ಗದಿಂದ ಬಸ್ ಸ್ಟ್ಯಾಂಡಿಗೆ ಬಂದರೆ ಅಲ್ಲಿಂದ ಪ್ರೈವೇಟ್ ಬಸ್ ಇದೆ. ಪ್ರೈವೇಟ್ ಬಸ್ಸು ಸಂಡೇ ರೇರ್ ಅಂತ ಬರೋದು. ಸೊ ಅದಕ್ಕೆ ನಾವು ಆಟೋ ಮಾಡ್ಕೊಂಡು ಬಂದ್ವಿ. ಆಟೋಗೆ ತುಂಬ ದುಡ್ಡು. ನೀವು ಓನ್ ವೆಹಿಕಲ್ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಮತ್ತು ಇಲ್ಲಿ ಎಂಟ್ರಿ ಒಳಗೆ ಬರಲಿಕ್ಕೋಸ್ಕರ 50 ರೂಪೀಸ್ ತೊಗೊತಾರೆ. ಗೈಸ್ ನಾವು ಇವಾಗ ಕೌಂಟ್ರಿಗೆ ಹೋಗಿ ಟಿಕೆಟ್ ಕೇಳಿದ್ವಿ. ಒಬ್ಬರಿಗೆ 200 ರೂಪೀಸ್ ಅಂತೆ. ಸೊ ಇವಾಗ ಹೋಗಿ ನೋಡೋಣ ಹೋಗ್ತೀವೋ ಇಲ್ವ ಅಂತ ಹೇಳ್ತೀವಿ. ಗೈಸ್ ನಾವು ಆಲ್ರೆಡಿ ತುಂಬ ಬೋಟಿಂಗ್ ಹೋಗಿದ್ದೀವಿ. ಎಲ್ಲ ಕಡೆಯೂ ಹೊಸಪೇಟೆ, ದಾಂಡೇಲಿ ತುಂಬ ಕಡೆ ಹೋಗಿದ್ದೀವಿ. ಬಟ್ ನೋಡೋಣ, ಇಂಟ್ರೆಸ್ಟ್ ಏನಿಲ್ಲ. ಬಟ್ ಸುಮ್ಮನೆ ಬಂದಿದ್ದೀವಲ್ಲ, ಸಕ್ಕರೆ ಬೈಲಲ್ಲಿ ಒಂದ್ಸಲಿ ಹೋಗೋಣ ಅಂತಷ್ಟೇ. ನೀರಲ್ಲಿ ತುಂಬ ಕಡೆ ಹೋಗಿದ್ದೀವಿ. ಬಟ್ ನೋಡೋಣ. ರೆಸಾರ್ಟಲ್ಲಿ ಹೋಗಿದ್ವಿ. ರೆಸಾರ್ಟು ಅಲ್ಲಿ ದಾಂಡೇಲಿ ಹೋಗಿದ್ದೀವಿ. ಅವಾಗ ನಾವು ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಸಕ್ಕರೆ ಬೈಲ್ ಬರುತ್ತದು ಎಷ್ಟು? 35. 400 kg ಐತ. 4000 kg ಐತಿದು. ಸೋಮಣ್ಣ ಭೀಷ್ಮ ಮಾತಾಡ್ತಾರೆ. ಭೀಷ್ಮ ಯೋ ಗೈಸ್ ನಾವಿವಾಗ ನೀರ್ ಕಡೆ ಬಂದಿದ್ದೀವಿ. ಇದು ಶಿವಮೊಗ್ಗದ ನೀರಲ್ಲತಿ, ಶಿವಮೊಗ್ಗದ ನೀರು. ಇಲ್ಲಿ ಬಟ್ಟೆ ತಂದಿವೆ. ನಾವು ಈಜೆಲ್ಲ ಹೊಡಿಬೋದಾಗಿತ್ತು. ಇರ್ಬೇಕನ್ಸುತ್ತೆ, ಗೊತ್ತಿಲ್ಲ. ಇವಾಗ ನಾವು ಬಟ್ಟೆ ನೀರಲ್ಲಿ ಇಳಿಬೋದಾಗಿತ್ತು. ಬಟ್ ನಾವು ಬಟ್ಟೆ ತಂದಿಲ್ಲ. ನೋಡಿ ಬ್ಯೂಟಿ ಕ್ವೀನ್ ನೀರಿಗೂ ಒಳಗೂ ಸೆಟ್ ಆಗ್ಬಿಟ್ಟೈತೆ ಆ ಕಲರ್. ಇವಳು ನೋಡಿ, ಇವಳಿಗೂ ಸೆಟ್ ಆಗ್ಬಿಟ್ಟೈತೆ ಆ ಕಲರ್. ಇಲ್ಲಿ ನೋಡಿ ಎಲ್ಲರೂ ಈಜೋಡಿಯಕ್ಕೆ ಹೋಗ್ತಿದ್ದಾರೆ. ಶಿಲ್ಪಕ್ಕ, ಆರ್ ಯು ರೆಡಿ? ಹುಷಾರು. ಫ್ಯಾಮಿಲಿ ಫೋಟೋಗ್ರಾಫರ್ ಆಗೋದು ಎಷ್ಟು ಕಷ್ಟ ಅಂತ ನೋಡ್ರಿ. ಇಲ್ಲ ಇಷ್ಟು ಫೋಟೋ ತೆಗಿಯಕ್ಕೆ ಎಷ್ಟೆಲ್ಲ ಸಾಹಸ. ನೋಡ್ರಿ ಸುಮ್ಮನಿದ್ರೆ ನೋಡು. ನೀನ್ ಎದ್ರ ಮೇಲೆ ನಿಂತ್ಕೊಂಡಿಯಾ ನೀನು? ಹುಲ್ಲಲ್ಲ ಇದು, ಆನೆ ಲದ್ದಿ. ಹುಲ್ಲತ್ತೆ ಇದು, ಆನೆ
ಕಕ್ಕ ಇದು. ಇವಾಗ ನೀರಲ್ಲಿ ಹೋಗ್ಬಿಟ್ಟು ಬಂದು ಇಲ್ಲಿ ಕುಂತಿದ್ದಾರೆ ಎಲ್ಲರೂ. ಇವಾಗ ನಾವು ಹೋಟೆಲ್ ಸರ್ಚ್ ಮಾಡಿಬಿಟ್ಟು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇವಳ ಹೆಸರು ಜಾಹ್ನವಿ ಪೂಜಾರ್. ಇವಾಗ ನಾವು ಸಫಾರಿ ಹತ್ರನೇ ಹೋಟೆಲ್ನ ಸರ್ಚ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತೀವಿ ಇವಾಗ. ಜನಗಳು ಎಷ್ಟು ದೊಡ್ಡವರಾಗ್ಬಿಟ್ಟವ್ರೆ ಅಂದರೆ ದೊಡ್ಡವ್ರನ್ನೆಲ್ಲ ಬಿಟ್ಟು ವ್ಲಾಗ್ ಮಾಡೋ ಅಷ್ಟು ದೊಡ್ಡವರಾಗ್ಬಿಟ್ಟು ಪರವಾಗಿಲ್ಲ. ಮನುಷ್ಯನಿಗೆ ಅವಮಾನ ಏನೇನೋ ಆಗ್ತಿರ್ತಾವೆ ನೋಡ್ರಿ. ಆ ಟೈಮ್ನ ನನಗೆ ಏನ್ ಟಿಕೆಟ್ ಶಿಕಾರಿಪುರದಿಂದ ಶಿವಮೊಗ್ಗ 71 ರೂಪೀಸ್ ಕೊಟ್ಟೆ ದುಡ್ಡು. ಆಧಾರ್ ಕಾರ್ಡ್ ಬೇಕಾದ್ರೆ ಯಾಕೆ ಕೊಡೋಣ ಹೇಳು. ಹೌದು ಕರೆಕ್ಟು. ಇವಾಗ ತುಂಬ ಸುಸ್ತಾಗ್ತೈತಲ್ಲ. ಹಾಂ, ತುಂಬ ಸುಸ್ತಾಗ್ತೈತಿ. ಸುಸ್ತು ಜೊತೆಗೆ ಮೂಡ್ ಆಫ್ ಆಗಿಬಿಟ್ಟಿತ್ತು ನಮ್ಮಮ್ಮನಿಂದ. ನಿನ್ನೆಯಿಂದ ಫುಲ್ ಬೈಸ್ಕೊಂಡಿನಿ. ನಿನ್ನೆ ರಾತ್ರಿ ಎಲ್ಲ ಫುಲ್ ಅಳಕತ್ತಿದ್ದೆ. ಇವತ್ತು ಬೆಳಗ್ಗೆನೂ ಅಳಕತ್ತಿದ್ದೆ. ನಾನು ಎಲ್ಲಿಗೂ ಬರಲ್ಲ ಅಂತ ಕುತ್ಕೊಂಡಿದ್ದೆ. ನಮ್ಮ ಆಂಟಿ ನೀನು ಹೋಗಲ್ಲ ಅಂದರೆ ಸರಿ ಬಿಡು, ಕ್ಯಾನ್ಸಲ್ ಮಾಡ್ತೀವಿ, ನಿನ್ನಿಂದಾಗಿ ಎಲ್ಲರದ್ದು ಕ್ಯಾನ್ಸಲ್ ಆತನಕ ಅಂತ ಅಂತು. ಹಂಗಿದ್ರೆ ಕ್ಯಾನ್ಸಲ್ ಆಗಿಬಿಡ್ತಿತ್ತು. ಇಲ್ಲ ಚೆನ್ನಾಗೈತಿ. ಇವಳು ಔಟ್ಪುಟ್ ಚೆನ್ನಾಗೈತಿ. ಹುಚ್ತರ ಬಸ್ಕೊಂಡು ಬಂದು ಈಗ ಕಾಲು ಕೈ ಬೆನ್ನು ಹೊಟ್ಟೆ ಸೊಂಟ ಬಿಸಿಲು ಭಾಳ ಇದೈತಲ್ಲ. ಫೇಸ್ ಎಲ್ಲ ಈ ಥರ ಟ್ಯಾನ್ಸರ್ ಆಗ್ತೈತಿ. ಹಿಂಗೆ ಆಗಿರುತ್ತೆ. ಏನಿಲ್ಲ, ಪಕ್ಕದಲ್ಲಿ ನೀರಿದ್ರು ಗಿಡ ಮರಗಳು ತಣ್ಣಗಂತ ಅನ್ನಿಸ್ತಾನೆ ಇಲ್ಲ. ನೀರಿನ ತಣ್ಣಗಿಲ್ಲ. ಹೌದು ನೋಡ್ರಿ ಆನೆಗಳು ಬ್ರೋ, ಏನು ಗೊತ್ತಾ, ನಿನಗೆ ನಾಚಿಕೆ ಆಗ್ಬೇಕು. ಆನೆಗಳು ಫಿಲ್ಮಲ್ಲಿ ಆ್ಯಕ್ಟ್ ಮಾಡವು ಗೈಸ್. ಏನು ಗೊತ್ತಾ, ಇಲ್ಲೊಂದು ಸಾಗರ್ ಅಂತ ಆನೆ ಐತಿ. ಗಜಕೇಸರಿ ಮೂವಿ ಒಳಗಡೆ ನಮ್ಮ ಎಷ್ಟು ಜೊತೆಗೆ ಬರುತ್ತಲ್ಲ ಒಂದು ಆನೆ, ಅದು ಹೌದು, ಅದೇ ಆನೆನೇ. ಗಜಕೇಸರಿ ಮೂವಿ, ಬಜರಂಗಿ 2, ಆಮೇಲೆ ಆಯುಷ್ಮಾನ್ ಬಾಬಾ ಭಾಳ ಮೂವಿಲಿ ಆ್ಯಕ್ಟ್ ಮಾಡತ್ತಂತ ನೋಡ್ರು. ಆನೆನೇ ಸೆಲೆಬ್ರಿಟಿಗಳು ಇರ್ಬೇಕಾದ್ರೆ ವ್ಯಾಲ್ಯೂ ನಮ್ಮ ಬಿಟ್ಟು ವಿಡಿಯೋ ಮಾಡುತ್ತಿರುವರು ಅಂತ ಬಂದ್ಲು, ಬಯಸ್ಕೊಂಡು ಹೋದ್ಲು. ಮತ್ತೆ ಏನ್ರಿ ಹೇಳ್ಬೇಕು ಗಾಯ್ಸ್. ಏನು ಗೊತ್ತಾ, ಶಿವಮೊಗ್ಗಕ್ಕೆ ಬರ್ತಿದ್ದೀರಾ, ಹಂಗೆ ಶಿಕಾರಿಪುರಕ್ಕೆ ಬರ್ರಿ ಅಂದರೆ ಶಿಕಾರಿಪುರಕ್ಕೆ ಬರಲ್ವಂತೆ. ನಾಳೆ ಆಫೀಸಿಗೆ ಹೋಗ್ಬೇಕು ನಾನು. ಇಲ್ಲಿ ಹೋಗ್ಬಿಟ್ಟು ಪರವಾಗಿಲ್ಲ. ನಾವು ಒಂದೇ ಸರಿ ಕರಿಯೋದು. ಪದೇ ಕರೆದ್ರೆ ನಮಗೂ ಮರ್ಯಾದೆ ಇರಲ್ಲ ತಾನೇ. ಫುಲ್ಲು ಚಳಿ ಆಗ್ತಿದೆ, ಅದಕ್ಕೆ ಅವಳಿಗೂ ಕರೆದಿಲ್ಲ. ಬಟ್ ಇವಳ್ದು ನೋಡ್ಬೇಕು ಏನು ಮಾಡ್ತಾಳೆ ಇಲ್ಲ. ಏನು ಗೊತ್ತಾ, ಮನುಷ್ಯರಿಗೆ ತಾಳ್ಮೆ ಮುಖ್ಯ. ಏನಾಯ್ತು, ತಾಳ್ಮೆ ಇರಬೇಕು. ತಾಳ್ಮೆಗೆ ಇನ್ನೊಂದು ಹೆಸರು ಏನು ಗೊತ್ತಾ, ಆನೆಗಳು ಇಸ್ ದ ಎಕ್ಸಾಂಪಲ್ ಫಾರ್ ತಾಳ್ಮೆ ಪೇಷನ್ಸ್. ಇವಾಗ ಏನಾಯ್ತು, ಏನೂ ಆಗಿಲ್ಲ. ಫೋಟೋ ಡಿಪ್ರೆಷನ್ ಅಲ್ಲಿ ನೋಡ್ರಿ. ಫೋಟೋ ಅವಳು ನೋಡೊಬ್ಳು ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳ. ಅಜ್ಜಿ ಜೊತೆಗೆ ಒಂದು ಫೋಟೋ ಸೆಲ್ಫಿ. ಫೋನ್ ತಗೊಂಡ್ರೆ 5 ನಿಮಿಷ ಸ್ನ್ಯಾಪ್ ಹಾಕಕ್ಕೆ 5 ನಿಮಿಷ ಇಲ್ಲ, 1 ಸೆಕೆಂಡ್ ಸ್ನ್ಯಾಪ್ ನಂದು ಮುಗೀತಷ್ಟೇ. ಅಲ್ಲಿ ಹೋಗ್ಬೋದು. ವೆಜ್ ಫುಡ್ ಕೋರ್ಟ್ ಸಾರಿ ಕೋರ್ಟ್. ಓಯ್, ಏನು ಬೇಕು ನಿನಗೆ ಹೇಳೋ. ಮೊಸರನ್ನ ಅನ್ನು ಹೇಳು. ಮೊಸರನ್ನ ಅಂತ ಮೊಸರನ್ನ ಬಂತು ಗಾಯ್ಸ್ ಇವನಿಗೆ. ನೋಡಿ ಯಾವ ಥರ ಕೊಟ್ಟಿದ್ದಾರೆ ಎಲ್ಲರ ಮುಖಗಳು ನೋಡಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಬಂದು ತಿನ್ನೋದಕ್ಕೆ? ಬಂದಿದ್ದೀರಾ ಇಲ್ಲಿಗೆ? ಬಂದಿದ್ದೀರಾ? ನಾವೀಗ ಸೆಕೆಂಡ್ ಟೈಮ್ ಬಂದಿರೋದು. ಏನು ತೊಗೊಂಡಿದೀಯ ನೀನು? ಬಟ್ರ್ ಕುಲ್ಚಾ. ತಾಯಿಗೆ ಮಗನೇ ಜೀವ, ಈ ಮಗನಿಗೆ ತಾಯಿ ದೈವ. ಗೈಸ್ ನಾವು ಫ್ರೈಡ್ ರೈಸ್ ಅಲ್ಲ ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಸೊ ಯಾವ ಥರ ಇದೆ ನೋಡಿಲಿ. ಗೈಸ್ ನಾವು ಇವಾಗ ಸೇವ್ ಪೂರಿ ತೊಗೊಂಡಿದ್ದೀವಿ. ಸೇವ್ ಪೂರಿ ತಿಂದ್ವಿ. ಗೈಸ್ ನಾವೀಗ ಸಕ್ಕರೆ ಬೆಲ್ಲ ನೋಡ್ಕೊಂಡ್ಬಿಟ್ಟು ಹೋಟೆಲಿಗೆ ಊಟ ಮಾಡಿಕೊಂಡು ಇವಾಗ ನಾವು ಝೂ ಹೋಗ್ತಾ ಇದ್ದೀವಿ, ಸಫಾರಿಗೆ. ಸೊ ಅಲ್ಲಿ ಸಿಗ್ತೀವಿ.